ಸ್ಥಳದ ಅಪಪ್ರಚಾರದ ವಿರುದ್ಧ ಧ್ವನಿ ಎತ್ತಿ ಇವತ್ತು ಬಿಜೆಪಿ ಬಹಳ ದೊಡ್ಡ ಸಮಾವೇಶವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋಂಥ ಜೊತೆಗೆ ಹಿಂದುತ್ವವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಆರಂಭಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಶಾಸಕರು ಮತ್ತು MLCಗಳು ಆದಂಥ MD ಲಕ್ಷ್ಮೀನಾರಾಯಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ವಿಚಾರ ಭಾಳ ಸ್ಪಷ್ಟ. ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಲಿದೆ ಅಂತ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹಲವಾರು ದಿನಗಳಿಂದಲೂ ಕೂಡ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಕ್ಷೇತ್ರಕ್ಕೆ ಹಿಂದೂ ಒಂದು ಸಂಸ್ಕಾರವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ಇವತ್ತು ಕೇವಲ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಹೊರ ರಾಷ್ಟ್ರಗಳಲ್ಲೂ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು. ಇಂಥ ದೃಷ್ಟಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟೆ ಭಕ್ತಾದಿಗಳು ಎಲ್ಲರೂ ಕೂಡ ಮಂಜುನಾಥನ ದರ್ಶನ ಪಡೆಯದಲ್ಲೇ ಇರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸಂಸ್ಕಾರ ವತಿಯಿಂದ ಸಿದ್ಧಾಂತದಿಂದ ಇವತ್ತು ಕ್ಷೇತ್ರದ ಒಂದು ಪವಿತ್ರವನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಏನು SITಯ ಒಂದು ಕ್ರಮ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು NIAಗೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ 224 ಕ್ಷೇತ್ರಗಳಿಂದಲೂ ಕೂಡ ಇವತ್ತು ಭಕ್ತಾದಿಗಳು ಆಗಮಿಸಿ ಹೋರಾಟದ ಮೂಲಕ ಇದನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು 1 ಲಕ್ಷಕ್ಕೂ ಕೂಡ ಮೀರಿ ಜನಸಂಖ್ಯೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಈ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್. ಹಾಗೆ ವಿಶ್ವನಾಥ್ ಅವರು ಇದ್ದಾರೆ. ಸರ್, ತಾವೇನು ಹೇಳ್ತೀರಾ ಸರ್, ಈ ಅಪಪ್ರಚಾರಗಳು ನಡೀತಾ ಇದೆ ಅನ್ನೋಂಥದ್ದು? ಈ ಅಪಪ್ರಚಾರದ ವಿರುದ್ಧ ಬಿಜೆಪಿ ಯಾವ ರೀತಿ ಧ್ವನಿ ಎತ್ತುತ್ತೆ ಅಂತ? ಇಲ್ಲ, ಇದೊಂದು ಈ ಬೆಳವಣಿಗೆ ಒಂದು ದುರಾದೃಷ್ಟಕರ. ಧರ್ಮಸ್ಥಳ ನಮ್ಮೆಲ್ಲರ ಪವಿತ್ರವಾದ ಸ್ಥಳ ಮಾತ್ರ ಅಲ್ಲ, ಅದು ನಮ್ಮ ಬದುಕೋದು. ಜನಸಾಮಾನ್ಯರು ಬೆಳಗ್ಗೆ ಏಳ್ಬೇಕಾದ್ರೆ ಮಂಜಾತನ ನೆನೆಸ್ಕೊಳ್ತಾರೆ, ಮಲಗಬೇಕಾದ್ರೆ ನೆನೆಸ್ಕೊಳ್ತಾರೆ. ಈ ಪವಿತ್ರ ಕ್ಷೇತ್ರಕ್ಕೆ ಯಾವುದು ಧಕ್ಕೆ ಬರಬಾರದು. ಆ ಧಕ್ಕೆ ಬರುವಂತ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಇದೊಂದು ಧಾರ್ಮಿಕ ಸ್ಥಳ. ಇನ್ನು ಇಲ್ಲಿ ನಡೀತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಸರ್ಕಾರ SITಯನ್ನು ರಚನೆ ಮಾಡಿದೆ. ಅದೊಂದು ಸ್ಪಷ್ಟವಾದ ಚಿತ್ರನ ಕೊಟ್ಟು ಬಹುಶಃ ಈ ಕಳಂಕನ ತೆಗೆಯುವಂತ ಕೆಲಸ ಆಗ್ತಾ ಇದೆ, ಅದು ಪೂರ್ಣ ಆಗುತ್ತೆ. ಜನಸಾಮಾನ್ಯರು ಈ ಕ್ಷೇತ್ರದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಮತ್ತು ಭಕ್ತಿಯನ್ನೇ ಅದಕ್ಕೆ ಧಕ್ಕೆ ಬರ್ತಾ ಇದ್ದಾಗೆ ನೋಡ್ಕೋಬೇಕಾದ ನಮ್ಮೆಲ್ಲರ ಧರ್ಮ. ಬಿಜೆಪಿ NIA ತನಿಖೆಗೆ ಆಗ್ರಹ ಮಾಡ್ತಾ ಇದೆ. ಇಲ್ಲ, ನಮಗೆ ಅದು ಸಹಜವಾಗಿ ಒಂದು ತನಿಖೆ ನಡೀತಾ ಇದೆ. NIA ಅನ್ನೋದು ಕೂಡ ನಮ್ಮ ದೇಶದ ತನಿಖಾ ಸಂಸ್ಥೆನೇ. ಅದರ ಬಗ್ಗೆ ನಾವು ಅನುಮಾನ ಮಾಡಬೇಕಾದ್ರೆ CBI ಇರ್ಬೋದು, NIA ಇರ್ಬೋದು, ED ಇರ್ಬೋದು, ಅಥವಾ SIT ಇರ್ಬೋದು. ಇವೆಲ್ಲವೂ ಕೂಡ ದೇಶದ ಅಸಂಖ್ಯಾತ ಜನರ ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ ಸಂಸ್ಥೆಗಳು. ಅದಕ್ಕೆ ಯಾಕೆ ಅನುಮಾನ ಯಾಕೆ ಮಾಡಬೇಕು? SIT ಒಳಗಡೆ ಆಗದೆ ಇದ್ದಂಥ ಕೆಲಸನ NIA ಮಾಡುತ್ತೆ, NIA ಆಗೋಂಥ ಕೆಲಸನ SIT ಎರಡೂ ಸೇರ್ಕೊಂಡು ಮಾಡ್ತವೆ. ಇವೆಲ್ಲ ಸಾಕಷ್ಟು ತನಿಖಾ ವ್ಯವಸ್ಥೆಗಳು ಒಟ್ಟಿಗೆ ಸೇರಿ ಮಾಡಿದಂಥವು ಇದ್ದಾವೆ. ಅದರಲ್ಲಿ ತಪ್ಪೇನಿಲ್ಲಲ್ಲ. NIA ಕೊಡಬೇಕು ಅನ್ನೋದು SITಯ ವಿಶ್ವಾಸಾರ್ಹತೆ ಮೇಲೆ NIT ನಿಂತ್ಕೊಳ್ಳುತ್ತೆ. ಆದರೆ ನಾವು ಹೇಳ್ತೀವಿ ಏನಂದರೆ SIT NIA ಯಾರಿಗೂ ಕೂಡ ಅದರ ಬಗ್ಗೆ ದ್ವಂದ್ವ ಬೇಕಾಗಿಲ್ಲ. ಅವೆಲ್ಲವೂ ಕೂಡ ತನಿಖಾ ಸಂಸ್ಥೆಗಳು, ಅವೆಲ್ಲವೂ ಕೂಡ ಪ್ರಾಮಾಣಿಕವಾದ ಅಧಿಕಾರಿಗಳಿದ್ದಾರೆ. ಒಳ್ಳೆ ರಿಸಲ್ಟನ್ನು ಬರುತ್ತೆ. ನಾವು ಈಗಲೂ ಕೇಳ್ತಿದ್ದು ಕ್ಷೇತ್ರದ ಮೇಲಿರ್ತಕ್ಕಂಥ ಈ ಕಾನೂನು ಸಮರ ಇದೆಯಲ್ಲ, ಅದಕ್ಕೊಂದು ಅಂಕಿತ ಹಾಕಬೇಕಾಗಿದೆ, ಅದಕ್ಕೊಂದು ಪುಲಿಸ್ ಸ್ಟಾಪ್ ಹಾಕಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು SIT ತನಿಖೆ ಆದಷ್ಟು ಶೀಘ್ರವಾಗಿ ನ್ಯಾಯನ ಹೊರಗಡೆ ತಂದರೆ ಕ್ಷೇತ್ರದ ಮೇಲಿರ್ತಕ್ಕಂಥ ಈ ಕಾನೂನಿನ ಸಮರ ನಿಂತು ಹೋಗ್ತದೆ. ಆದರೆ ಯಾವುದೇ ಕಾರಣಕ್ಕೆ ಈ ಧಾರ್ಮಿಕ ಭಾವನೆಯನ್ನು ಯಾರಿಗೂ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅವಿಭಾಜ್ಯ ಅಂಗ. ಇದಿಷ್ಟು ಮಾಜಿ MLCಗಳಾದಂಥ MD ಲಕ್ಷ್ಮಣನ್ ಮತ್ತು ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಥಳದ ಅಪಪ್ರಚಾರದ ವಿರುದ್ಧ ಧ್ವನಿ ಎತ್ತಿ ಇವತ್ತು ಬಿಜೆಪಿ ಭಾಳ ದೊಡ್ಡ ಸಮಾವೇಶವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋಂಥ ಜೊತೆಗೆ ಹಿಂದುತ್ವವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಆರಂಭಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಶಾಸಕರು ಮತ್ತು MLCಗಳು ಆದಂಥ MD ಲಕ್ಷ್ಮೀನಾರಾಯಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ವಿಚಾರ ಭಾಳ ಸ್ಪಷ್ಟ. ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಲಿದೆ ಅಂತ? ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹಲವಾರು ದಿನಗಳಿಂದಲೂ ಕೂಡ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಕ್ಷೇತ್ರಕ್ಕೆ ಹಿಂದೂ ಒಂದು ಸಂಸ್ಕಾರವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ಇವತ್ತು ಕೇವಲ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಹೊರ
ರಾಷ್ಟ್ರಗಳಲ್ಲೂ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು. ಇಂಥ ದೃಷ್ಟಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟೆ ಭಕ್ತಾದಿಗಳು ಎಲ್ಲರೂ ಕೂಡ ಮಂಜುನಾಥನ ದರ್ಶನ ಪಡೆಯದಲ್ಲೇ ಇರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸಂಸ್ಕಾರ ವತಿಯಿಂದ ಸಿದ್ಧಾಂತದಿಂದ ಇವತ್ತು ಈ ಕ್ಷೇತ್ರದ ಒಂದು ಪವಿತ್ರವನ್ನು ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಏನು SIT ಒಂದು ಕ್ರಮ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು NIAಗೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ 224 ಕ್ಷೇತ್ರಗಳಿಂದಲೂ ಕೂಡ ಇವತ್ತು ಭಕ್ತಾದಿಗಳು ಆಗಮಿಸಿ ಹೋರಾಟದ ಮೂಲಕ ಇದನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು 1 ಲಕ್ಷಕ್ಕೂ ಕೂಡ ಮೀರಿ ಜನಸಂಖ್ಯೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಈ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್, ಹಾಗೆ ವಿಶ್ವನಾಥ್ ಅವರು ಇದ್ದಾರೆ. ಸರ್, ತಾವೇನು ಹೇಳ್ತೀರಾ ಸರ್, ಈ ಅಪಪ್ರಚಾರಗಳು ನಡೀತಾ ಇದೆ ಅನ್ನೋಂಥದ್ದು, ಈ ಅಪಪ್ರಚಾರದ ವಿರುದ್ಧ ಬಿಜೆಪಿ ಯಾವ ರೀತಿ ಧ್ವನಿ ಎತ್ತುತ್ತೆ ಅಂತ? ಇಲ್ಲ, ಇದೊಂದು ಈ ಬೆಳವಣಿಗೆ ಒಂದು ದುರಾದೃಷ್ಟಕರ. ಧರ್ಮಸ್ಥಳ ನಮ್ಮೆಲ್ಲರ ಪವಿತ್ರವಾದ ಸ್ಥಳ ಮಾತ್ರ ಅಲ್ಲ, ಅದು ನಮ್ಮ ಬದುಕೋದು. ಜನಸಾಮಾನ್ಯರು ಬೆಳಗ್ಗೆ ಏಳ್ಬೇಕಾದ್ರೆ ಮಂಜಾತನ ನೆನೆಸ್ಕೊಳ್ತಾರೆ, ಮಲಗಬೇಕಾದ್ರೆ ನೆನೆಸ್ಕೊಳ್ತಾರೆ. ಈ ಪವಿತ್ರ ಕ್ಷೇತ್ರಕ್ಕೆ ಯಾವುದು ಧಕ್ಕೆ ಬರಬಾರದು. ಆ ಧಕ್ಕೆ ಬರುವಂತ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಇದೊಂದು ಧಾರ್ಮಿಕ ಸ್ಥಳ. ಇಲ್ಲಿ ನಡೀತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಸರ್ಕಾರ SIT ಅನ್ನು ರಚನೆ ಮಾಡಿದೆ. ಅದೊಂದು ಸ್ಪಷ್ಟವಾದ ಚಿತ್ರನ ಕೊಟ್ಟು ಬಹುಶಃ ಈ ಕಳಂಕನ ತೆಗೆಯುವಂತ ಕೆಲಸ ಆಗ್ತಾ ಇದೆ, ಅದು ಪೂರ್ಣ ಆಗುತ್ತೆ. ಜನಸಾಮಾನ್ಯರು ಈ ಕ್ಷೇತ್ರದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಮತ್ತು ಭಕ್ತಿಯನ್ನೇ ಅದಕ್ಕೆ ಧಕ್ಕೆ ಬರ್ತಾ ಇದ್ದಾಗೆ ನೋಡ್ಕೋಬೇಕಾದ ನಮ್ಮೆಲ್ಲರ ಧರ್ಮ. ಬಿಜೆಪಿ NIA ತನಿಖೆಗೆ ಆಗ್ರಹ ಮಾಡ್ತಾ ಇದೆ. ಇಲ್ಲ, ನಮಗೆ ಅದು ಸಹಜವಾಗಿ ಒಂದು ತನಿಖೆ ನಡೀತಾ ಇದೆ. NIA ಅನ್ನೋದು ಕೂಡ ನಮ್ಮ ದೇಶದ ತನಿಖಾ ಸಂಸ್ಥೆನೇ. ಅದರ ಬಗ್ಗೆ ನಾವು ಅನುಮಾನ ಮಾಡಬೇಕಾದ್ರೆ CBI ಇರ್ಬೋದು, NIA ಇರ್ಬೋದು, ED ಇರ್ಬೋದು, ಅಥವಾ SIT ಇರ್ಬೋದು, ಇವೆಲ್ಲವೂ ಕೂಡ ದೇಶದ ಅಸಂಖ್ಯಾತ ಜನರ ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ ಸಂಸ್ಥೆಗಳು. ಅದಕ್ಕೆ ಯಾಕೆ ಅನುಮಾನ ಯಾಕೆ ಮಾಡಬೇಕು? SIT ಒಳಗಡೆ ಆಗದೇ ಇದ್ದಂಥ ಕೆಲಸನ NIA ಮಾಡುತ್ತೆ, NIA ಆಗುವಂಥ ಕೆಲಸನ SIT ಎರಡೂ ಸೇರ್ಕೊಂಡು ಮಾಡ್ತವೆ. ಇವೆಲ್ಲ ಸಾಕಷ್ಟು ತನಿಖಾ ವ್ಯವಸ್ಥೆಗಳು ಒಟ್ಟಿಗೆ ಸೇರಿ ಮಾಡಿದಂಥವು ಇದ್ದಾವೆ. ಅದರಲ್ಲಿ ತಪ್ಪೇನಿಲ್ಲಲ್ಲ. NIA ಕೊಡಬೇಕು ಅನ್ನೋದು SITಯ ವಿಶ್ವಾಸಾರ್ಹತೆ ಮೇಲೆ NIT ನಿಂತ್ಕೊಳ್ಳುತ್ತೆ. ಆದರೆ ನಾವು ಹೇಳ್ತೀವೇನೆಂದರೆ SIT NIA ಯಾರಿಗೂ ಕೂಡ ಅದರ ಬಗ್ಗೆ ದ್ವಂದ್ವ ಬೇಕಾಗಿಲ್ಲ. ಅವೆಲ್ಲವೂ ಕೂಡ ತನಿಖಾ ಸಂಸ್ಥೆಗಳು, ಅವೆಲ್ಲವೂ ಕೂಡ ಪ್ರಾಮಾಣಿಕವಾದ ಅಧಿಕಾರಿಗಳಿದ್ದಾರೆ. ಒಳ್ಳೆ ರಿಸಲ್ಟನ್ನು ಬರುತ್ತೆ. ನಾವು ಈಗಲೂ ಕೇಳ್ತಿದ್ದು ಕ್ಷೇತ್ರದ ಮೇಲಿರ್ತಕ್ಕಂಥ ಈ ಕಾನೂನು ಸಮರ ಇದೆಯಲ್ಲ, ಅದಕ್ಕೊಂದು ಅಂಕಿತ ಹಾಕಬೇಕಾಗಿದೆ, ಅದಕ್ಕೊಂದು ಪುಲಿ ಸ್ಟಾಪ್ ಹಾಕಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು SIT ತನಿಖೆ ಆದಷ್ಟು ಶೀಘ್ರವಾಗಿ ನ್ಯಾಯನ ಹೊರಗಡೆ ತಂದರೆ ಕ್ಷೇತ್ರದ ಮೇಲಿರ್ತಕ್ಕಂಥ ಈ ಕಾನೂನಿನ ಸಮರ ನಿಂತು ಹೋಗ್ತದೆ. ಆದರೆ ಯಾವುದೇ ಕಾರಣಕ್ಕೆ ಈ ಧಾರ್ಮಿಕ ಭಾವನೆನ ಯಾರಿಗೂ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅವಿಭಾಜ್ಯ ಅಂಗ. ಇದಿಷ್ಟು ಮಾಜಿ MLCಗಳಾದಂಥ ND ಲಕ್ಷ್ಮಣನ್ ಮತ್ತು ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.